ಸತ್ಯಸ್ವರೂಪನೂ ಪರಮೋನ್ನತನೂ ಆಗಿರುವ ತ್ರಯೇಕ ದೇವರ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಈ ಲೋಕದಲ್ಲಿ ನಾವು ಎದುರಿಸುವ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಹೃದಯಗಳಲ್ಲಿ ತುಂಬಿರುವ ಸಂಗತಿಗಳೇ ಕಾರಣವಾಗಿದೆ. ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಹೊರಬರುತ್ತದೆ ಮತ್ತು ಅವು ನಮ್ಮನ್ನು ಹೊಲೆ ಮಾಡುತ್ತವೆ ಎಂಬ ಸತ್ಯ ಸಂಗತಿಯನ್ನು ಕಲಿತುಕೊಂಡೆವು. ಈಗ ಯೇಸುವು ಕುಷ್ಠರೋಗಿಯನ್ನು ಗುಣಪಡಿಸಿದ್ದು ಎಂಬ ವಾಕ್ಯ ಭಾಗದಲ್ಲಿ ಯೇಸುವು ಕನಿಕರವೂ ದಯೆಯೂ ಉಳ್ಳಾತನು ಎಂಬುದು ಸ್ಪಷ್ಟವಾಗಿ ತೋರಿಬಂತು. ಪಾಪ ಎಂಬ ಹೊಲಸಿನಿಂದ ತುಂಬಿರುವ ನಮ್ಮನ್ನು ಮುಟ್ಟಿ ಗುಣಪಡಿಸಲು ಪರಿಶುದ್ಧನಾದ ಯೇಸುವು ದೀರ್ಘ ಶಾಂತಿಯಿಂದ ಕಾದಿದ್ದಾನೆ. ನಾವು ಈ ಅಧ್ಯಯನ ಮಾಡುತ್ತಾ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ವಾಕ್ಯದಲ್ಲಿ ಶುದ್ಧೀಕರಿಸಿಕೊಳ್ಳುತ್ತಾ ಇರೋಣ. ದೇವರಾತ್ಮನು ಹೇಳುವುದನ್ನು ನಾವು ಕಿವಿಗೊಟ್ಟು ಕೇಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಂಬಿಕೆಯನ್ನು ಹುಟ್ಟಿಸುವನೂ ಪೂರೈಸುವನೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಈ ಕೃಪಾ ಸಮಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆಯ ಧ್ಯಾನದಲ್ಲಿ ಮುಂದುವರೆದು ನೋಡುವಾಗ ಶತಾಧಿಪತಿಯ ಆಳನ್ನು ಸ್ವಸ್ಥ ಮಾಡಿದ್ದು ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ಈಗ ಯೇಸು ಕಪೆರ್ನೌಮಿಗೆ ಪ್ರವೇಶಿಸಿದನು. ನಮ್ಮ ಧ್ಯಾನವನ್ನು ಮುಂದುವರಿಸುವಾಗ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡೋಣ. ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಶತಾಧಿಪತಿಯು ಕುಷ್ಠರೋಗಿ ಸ್ವಸ್ಥನಾದ್ದನ್ನು ಕೇಳಿರಬಹುದು. ಶತಾಧಿಪತಿಯು ಒಬ್ಬ ಅನ್ಯನಾಗಿದ್ದನು. 100 ಮಂದಿ ಸೈನಿಕರ ಸೈನ್ಯದ ಅಧಿಪತಿಯಾಗಿದ್ದನು. ಲೂಕನ ಸುವಾರ್ತೆಯಲ್ಲಿ ಅವನು ಯಹೂದ್ಯರಿಗಾಗಿ ಒಂದು ಸಭಾಮಂದಿರವನ್ನು ಕಟ್ಟಿಸಿದ್ದನು ಎಂಬುದಾಗಿ ಕೂಡ ಬರೆದದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು ಎಂಬುದಾಗಿ. ಪ್ರಿಯರೇ, ಆ ಆಳು ನಿಜವಾಗಿ ತುಂಬ ಗಂಭೀರ ಸ್ಥಿತಿಯಲ್ಲಿದ್ದನು. ತನ್ನ ಆಳಿನ ಸ್ವಸ್ಥತೆಗಾಗಿ ಅವನು, ಅಂದರೆ ಶತಾಧಿಪತಿಯು, ಯೇಸುವಿನ ಬಳಿಗೆ ಬರುವುದನ್ನು ನಾವು ನೋಡುತ್ತೇವೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 7 ಮತ್ತು 9ನೇ ವಚನವನ್ನು ನೋಡುವಾಗ, ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು. ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂತಿದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆ ಶತಾಧಿಪತಿಯು ಅಧಿಕಾರದ ಸ್ಥಾನದಲ್ಲಿದ್ದನು. ಅವನು ರೋಮಾಯ ದಿರಿಸುಗಳನ್ನು ಧರಿಸಿದ್ದು ತನ್ನ ಕೈ ಕೆಳಗಿನ ಸೈನಿಕನೊಬ್ಬನಿಗೆ ಇದನ್ನು ಮಾಡು ಅಂದರೆ ಅವನು ಹಾಗೆಯೇ ಮಾಡುತ್ತಿದ್ದನು. ಯಾಕಂದರೆ ಆತನಿಗಿರುವ ಶಕ್ತಿ ಅಧಿಕಾರಗಳಿಂದಾಗಿ. ಅವನು ಯೇಸುವಿನ ಕಡೆಗೆ ನೋಡಿ ಹೇಳಿದನು, ನಿನಗೂ ಇಂಥ ಅಧಿಕಾರವಿದೆ. ಶಾರೀರದ ಅಸ್ವಸ್ಥತೆಯ ಮೇಲೂ ಯೇಸುವಿಗೆ ಇಂಥ ಅಧಿಕಾರವಿದೆ ಎಂಬುದನ್ನು ಅವನು ತಿಳಿದಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 10ನೇ ವಚನವನ್ನು ನೋಡುತ್ತೇವೆ. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು 2 ಸಂದರ್ಭಗಳಲ್ಲಿ ಅತ್ಯಾಶ್ಚರ್ಯಪಟ್ಟನೆಂದು ಬರೆದದೆ. ಒಂದು, ಇಸ್ರಾಯೇಲ್ಯರ ಅಪನಂಬಿಕೆಯನ್ನು ನೋಡಿ. ಇನ್ನೊಂದು, ಈ ಅನ್ಯನಾದ ಶತಾಧಿಪತಿಯ ನಂಬಿಕೆಯನ್ನು ನೋಡಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಈಸಾಕ್, ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೂಡಣ ಪಡವಣ ದಿಕ್ಕುಗಳಿಂದ ಬಹಳ ಜನ ಬರುತ್ತಾರೆಂಬುದು ಆತನು ಹೇಳಿದ್ದು ಆಸಕ್ತಿಕರವಾಗಿದೆಯಲ್ಲವೇ? ಕರ್ತನು ಈ ಮಾತುಗಳನ್ನು ನುಡಿದಾಗ, ನನ್ನ ಪೂರ್ವಜರು ಪಶ್ಚಿಮ ದೇಶದಲ್ಲಿದ್ದರು. ನಿಮ್ಮಲ್ಲಿ ಕೆಲವರ ಪೂರ್ವಜರು ಪೂರ್ವ ದಿಕ್ಕಿನಲ್ಲಿ ಇದ್ದಿರಬಹುದು. ಕರ್ತನು ಹೇಳಿದ ಮಾತಿನ ಅರ್ಥವೇನು? ಈ ಸುವಾರ್ತೆಯ ಸಂದೇಶ ಅವರೆಲ್ಲರಿಗೂ ತಲುಪಿ ಅವರು ಆತನ ಮೇಲೆ ನಂಬಿಕೆಯಿಟ್ಟು
ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಈಸಾಕ್, ಯಾಕೋಬರ ಸಂಗಡ ಕೂಡಿರುವರು ಎಂಬುದಾಗಿ. ಎಂಥ ಅದ್ಭುತವಾದ ಮಾತು ಪ್ರಿಯರೇ! ಬನ್ನಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ, ಪ್ರತಿಯೊಬ್ಬ ವ್ಯಕ್ತಿಯು ಕ್ರಿಸ್ತನಲ್ಲಿ ವೈಯಕ್ತಿಕವಾದ ನಂಬಿಕೆಯನ್ನಿಡಬೇಕಾಗಿದೆ. ಯಾವನೂ ಕೂಡ ತನ್ನ ಸಭಾ ಸದಸ್ಯತನದಿಂದಾಗಲಿ, ಕುಟುಂಬದ ಆಚಾರ ಪದ್ಧತಿಗಳಿಂದಾಗಲಿ, ಹೆತ್ತವರು ಕ್ರೈಸ್ತರೆಂಬುದರಿಂದಾಗಲಿ ರಕ್ಷಣೆ ಪಡೆಯಲು ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬನು ವೈಯಕ್ತಿಕವಾಗಿ ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 13ನೇ ವಚನವನ್ನು ನೋಡುವಾಗ, ಬಳಿಕ ಯೇಸು ಆ ಶತಾಧಿಪತಿಗೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅಸ್ವಸ್ಥನಾಗಿದ್ದ ಆಳು ಯೇಸುವಿನ ಬಳಿ ಇಲ್ಲದಿದ್ದರೂ ಶತಾಧಿಪತಿಗೆ ಯೇಸುವಿನಲ್ಲಿದ್ದ ನಂಬಿಕೆಯಿಂದಾಗಿ ಆ ಆಳು ಸ್ವಸ್ಥಗೊಂಡನು. ಕುಷ್ಠರೋಗಿಯನ್ನು ಯೇಸು ಮುಟ್ಟಿದಾಗ ಅವನಿಗೆ ಗುಣವಾಯಿತು. ಈಗ ಆ ಆಳು ದೂರದಿಂದಲೇ ಸ್ವಸ್ಥನಾದನು. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ, ಯೇಸು ಪೇತ್ರನ ಅತ್ತೆಯನ್ನು, ಇತರ ಅನೇಕರನ್ನು ಗುಣಪಡಿಸಿದ್ದು ಎಂಬುದಾಗಿ. ಈಗ ಸ್ವಸ್ಥ ಮಾಡುವ 3ನೇ ಅದ್ಭುತ ಕಾರ್ಯವನ್ನು ನಾವು ನೋಡಲಿದ್ದೇವೆ. ಆದುದರಿಂದ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ನೋಡಿಕೊಳ್ಳೋಣ. ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು. ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೇತ್ರನ ಅತ್ತೆ ಜ್ವರದಲ್ಲಿ ಬಿದ್ದಿದ್ದಳು. ಯೇಸು ಆಕೆಯನ್ನು ಮುಟ್ಟಿ ಗುಣಪಡಿಸಿದನು. ಈ 3 ಥರದ ಅಸ್ವಸ್ಥತೆಗಳನ್ನು ನೋಡಿರಿ. 1, ಗುಣಪಡಿಸಲಾರದ ಕುಷ್ಠರೋಗ. 2ನೆಯದು ಪಾರ್ಶ್ವವಾಯು ರೋಗ. 3ನೆಯದು ಜ್ವರ, ಬಹುಶಃ ತಾತ್ಕಾಲಿಕವಾದದ್ದು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೆವ್ವ ಹಿಡಿದದ್ದು ಎಂಬುದಾಗಿ ನೋಡುವಾಗ ಸೈತಾನನಿಂದ ಅಥವಾ ಪಿಶಾಚನಿಂದ ಹಿಡಿಯಲ್ಪಟ್ಟದ್ದು ಎಂಬುದಾಗಿ. ಪ್ರಿಯರೇ, ಯೇಸುವಿನ ಬಳಿಗೆ ಅನೇಕರನ್ನು ಕರೆತಂದರು. ಪ್ರತ್ಯೇಕವಾಗಿ ಒಂದೊಂದು ಘಟನೆಯನ್ನು ಇಲ್ಲಿ ಹೇಳಿರುವುದಿಲ್ಲ. ಆ ದಿನದಲ್ಲಿ ಸಾವಿರಾರು ಜನರು ಸ್ವಸ್ಥರಾದರೆಂದು ಮತ್ತಾಯನು ತಿಳಿಸುತ್ತಿದ್ದಾನೆ. ಅನೇಕ ಮಂದಿ ಕುರುಡರಿಗೆ ಕಣ್ಣು ಬಂದವು. ಮೈ ನೆಟ್ಟಗಿಲ್ಲದ ಅನೇಕರು ನಡೆದಾಡುವಂತಾದರು. ಸಾವಿರಾರು ಕಿವುಡರಿಗೆ ಕಿವಿ ಕೇಳುವಂತೆ ಆಯಿತು. ಈ ಕಾರಣದಿಂದಾಗಿಯೇ ಯೇಸುವಿನ ವೈರಿಗಳು ಆತನು ಅದ್ಭುತ ಕಾರ್ಯಗಳನ್ನು ಮಾಡಿದ್ದು ಹೌದೋ ಎಂದು ಪ್ರಶ್ನಿಸಲು ಹೋಗಲಿಲ್ಲ. ಆದರೆ ಅದಕ್ಕೆ ಬದಲಾಗಿ ಆತನು ಹೇಗೆ ಕಾರ್ಯಗಳನ್ನೆಲ್ಲ ಮಾಡಿದನು ಎಂದು ಕೇಳಿದರು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮಾತು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 4ನೇ ವಚನದ್ದು. ರೋಗ ಗುಣಪಡಿಸುವ ಬೋಧಕರು ಈ ವಚನವನ್ನು ತುಂಬ ಉಪಯೋಗಿಸುತ್ತಾರೆ. ದೈಹಿಕ ಸ್ವಸ್ಥತೆಯು ಕ್ರಿಸ್ತನ ಪ್ರಾಯಶ್ಚಿತ್ತದಲ್ಲಿರುತ್ತದೆ ಎಂದು ಅವರು ಹೇಳುತ್ತಾರೆ. ಹಾಗೂ ತಮ್ಮ ನಿಲುವನ್ನು ಸಮರ್ಥಿಸಿಕೊಳ್ಳಲು ಈ ವಚನವನ್ನು ಆಧಾರ ಮಾಡಿಕೊಳ್ಳುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಆದರೆ ಆಧುನಿಕ ರೋಗಶಾಂತಿಯ ಚಳುವಳಿಯನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಈ ಪ್ರವಾದನೆಯ ವಾಕ್ಯವನ್ನು ಪುನೊಮ್ಮೆ ನೋಡಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 4 ಮತ್ತು 5ನೇ ವಚನಗಳು. ನಿಜವಾಗಿಯೂ ನಮ್ಮ ವ್ಯಾಧಿಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಯಾವುದರಿಂದ ಗುಣ ಹೊಂದಿದೆವು? ಈ ವಾಕ್ಯ ಭಾಗವು ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ, ನಮ್ಮ ದ್ರೋಹಗಳಿಂದ ನಾವು ಗುಣ ಹೊಂದಿದೆವು ಎಂಬುದಾಗಿ. ಇದು ಸತ್ಯವೋ ಎಂದು ನೀವು ಕೇಳಬಹುದು. ಪ್ರಿಯರೇ, ಈ ವಚನಗಳಲ್ಲಿ ಹೇಳಿದ್ದು ಇದೆ. ಯಾಕಂದರೆ ಪೇತ್ರನು ಹೇಳುತ್ತಾನೆ, ನಾವು ಪಾಪದ ಪಾಲಿಗೆ ಸತ್ತು
ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಹೇರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಇದನ್ನು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯಾವುದರಿಂದ ಗುಣವಾಯಿತು? ಪಾಪಗಳಿಂದ. ಪೇತ್ರನು ಪಾಪದ ಕುರಿತಾಗಿ ಮಾತಾಡುತ್ತೇನೆ ಎಂದು ಸ್ಪಷ್ಟಪಡಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನೂ ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನನ್ನ ನಿನ್ನ ದೋಷ ಫಲವು ಆತನ ಮೇಲೆ ಹಾಕಲ್ಪಟ್ಟಿತು. ಸ್ಪಷ್ಟವಾಗಿ ಯೆಶಾಯನು ತಿಳಿಸುವುದೇನೆಂದರೆ, ಯೇಸುವು ಪಾಪವೆಂಬ ಮೂಲ ಸಮಸ್ಯೆಯನ್ನು ನಿವಾರಿಸಲಿಕ್ಕಿದ್ದನು. ಅಸ್ವಸ್ಥತೆಯು ಕ್ರಿಸ್ತನ ಪ್ರಾಯಶ್ಚಿತ್ತದಲ್ಲಿದೆ ಎಂದು ಹೇಳುವುದು ಬೇರೆ ವಿಚಾರ. ಮಾತ್ರವಲ್ಲದೆ ಪ್ರಾಯಶ್ಚಿತ್ತದಲ್ಲಿ ಮಹಿಮಾ ಶರೀರವಿದೆಯೆಂಬುದು. ಶಾಪದಿಂದ ವಿಮುಕ್ತವಾದ ನೂತನ ಭೂಮಿಯು ಕ್ರಿಸ್ತನ ಪ್ರಾಯಶ್ಚಿತ್ತದಲ್ಲಿದೆ ಎಂಬುದು. ಆದರೆ ಇದ್ಯಾವುದೂ ಈ ತನಕ ಸಂಭವಿಸಲಿಲ್ಲ. ಪಾಪವು ಸೈತಾನನು ಇನ್ನೂ ಆಳುತ್ತಿರುವ ಈ ದಿನಗಳಲ್ಲಿ ಪ್ರಾಯಶ್ಚಿತ್ತದಿಂದಾದ ರೋಗದ ಬಿಡುಗಡೆಯು ನಮಗಿನ್ನೂ ಉಂಟಾಗಿಲ್ಲ. ಪೌಲನು ತಿಮೋತಿಯನಿಗೆ ಅವನ ಹೊಟ್ಟೆಯ ಅಸೌಖ್ಯದ ಕಾರಣಕ್ಕಾಗಿ ಸ್ವಲ್ಪ ದ್ರಾಕ್ಷಾರಸವನ್ನು ತೆಗೆದುಕೊಳ್ಳುವಂತೆ ಯಾಕೆ ಹೇಳಿದನು? ಕ್ರಿಸ್ತನ ಪ್ರಾಯಶ್ಚಿತ್ತದ ಮೂಲಕ ಸ್ವಸ್ಥತೆ ಹೊಂದುವಂತೆ ಯಾಕೆ ತಿಳಿಸಲಿಲ್ಲ? ಪ್ರಿಯರೇ, ಹಿರಿಯರು ಬಂದು ರೋಗಿಗಾಗಿ ಪ್ರಾರ್ಥಿಸುವಂತೆ ಹೇಳಿದ ಯಾಕೋಬನು ಕ್ರಿಸ್ತನ ಪ್ರಾಯಶ್ಚಿತ್ತವನ್ನು ಆಧಾರ ಮಾಡಿಕೊಳ್ಳುವಂತೆ ಯಾಕೆ ಹೇಳಲಿಲ್ಲ? ತನ್ನಲ್ಲಿ ಒಂದು ಶೂಲನೆಟ್ಟಿದೆ ಎಂಬುದಾಗಿ ತನಗಿರುವ ಅಸ್ವಸ್ಥತೆಯ ಕುರಿತು ಹೇಳಿದ ಪೌಲನು ಯಾಕೆ ಕ್ರಿಸ್ತನ ಪ್ರಾಯಶ್ಚಿತ್ತದ ಮೂಲಕ ಸ್ವಸ್ಥತೆಯನ್ನು ಕೇಳಿಕೊಳ್ಳಲಿಲ್ಲ? ಕರ್ತನಲ್ಲಿ ಪ್ರಿಯರೇ, ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ಓದುವಾಗ ನಾವು ಹೀಗೆ ನೋಡುತ್ತೇವೆ, ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು ಎಂಬುದಾಗಿ. ಪ್ರಿಯರೇ, ಈ ಕುರಿತು ಇತರ ಅನೇಕ ಉದಾಹರಣೆಗಳು ಬರೆಯಲ್ಪಟ್ಟಿದೆ. ಪೌಲನು ಫಿಲಿಪ್ಪಿಯಲ್ಲಿರುವಾಗ ಅಸ್ವಸ್ಥತೆಯ ಕುರಿತು ಅನೇಕ ಬಾರಿ ಎದುರಿಸಬೇಕಾಗಿತ್ತು. ಎಪಫ್ರೋದಿತನು ಅಸ್ವಸ್ಥನಾಗಿದ್ದನು. ಅಂಥ ಸಂದರ್ಭಗಳಲ್ಲೂ ಪೌಲನು ಕ್ರಿಸ್ತನ ಪ್ರಾಯಶ್ಚಿತ್ತದ ಮೂಲಕ ಸ್ವಸ್ಥತೆಯನ್ನು ಕೇಳಿಕೊಳ್ಳಲಿಲ್ಲ. ಕರ್ತನಲ್ಲಿ ಪ್ರಿಯ ದೇವಜನರೇ, ಸ್ವಸ್ಥತೆ ಹೊಂದುವುದು ಎಲ್ಲ ಸಂದರ್ಭಗಳಲ್ಲಿಯೂ ದೇವರ ಚಿತ್ತವಾಗಿರುವುದಿಲ್ಲವೆಂಬುದನ್ನು ನಾವು ತಿಳಿಯತಕ್ಕದ್ದು. ಆದರೆ ಕೆಲವೊಮ್ಮೆ ಗುಣಪಡಿಸುವುದು ದೇವರ ಚಿತ್ತವಾಗಿರುತ್ತದೆ. ರೋಗಶಾಂತಿಯ ಕೂಟಗಳಿಗೆ ಹೋಗುವ ಬದಲಾಗಿ ಶ್ರೇಷ್ಠ ವೈದ್ಯನಾಗಿರುವ ಯೇಸುಕ್ರಿಸ್ತನ ಬಳಿಗೇನೆ ಯಾಕೆ ಹೋಗಬಾರದು? ನೀನು ಗುಣ ಹೊಂದುವುದು ಆತನ ಚಿತ್ತವಾಗಿದೆಯೋ ಇಲ್ಲವೋ ತಿಳಿದುಕೋ. ದೈವಿಕ ರೋಗ ಸ್ವಸ್ಥತೆಯನ್ನು ನಾನು ನಂಬುತ್ತೇನೆ, ಆದರೆ ದೈವಿಕ ರೋಗಶಾಂತಿಯ ದೂತರನ್ನಲ್ಲ. ತಮಗೆ ಶಕ್ತಿ ಉಂಟೆಂದು ಹೇಳಿಕೊಳ್ಳುವ ಮನುಷ್ಯರ ಬಳಿಗೆ ಹೋಗುವ ಬದಲು ನಾನು ನನ್ನ ಸ್ಥಿತಿಯನ್ನು ಶ್ರೇಷ್ಠ ವೈದ್ಯನ ಬಳಿಗೆ ತೆಗೆದುಕೊಂಡು ಹೋಗಿ ಆ ಕುಷ್ಠರೋಗಿಯಂತೆ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥ ಮಾಡಬಲ್ಲೆ ಎಂದು ಹೇಳುವೆನು. ಆಗ ನಾವು ಗುಣ ಹೊಂದಿದರೂ ಗುಣ ಹೊಂದದಿದ್ದರೂ ಆತನಿಗೆ ಮಹಿಮೆ ಉಂಟಾಗುತ್ತದೆ. ಇದು ನಮ್ಮ ಆಶೆಯೂ ಆಗಿರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ಯೇಸು ತನ್ನ ಸುತ್ತಲಿದ್ದ ಬಹುಜನಗಳ ದೊಡ್ಡ ಗುಂಪುಗಳನ್ನು ಕಂಡು ಆಚೆ ದಡಕ್ಕೆ ಹೊರಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಸುತ್ತ ನೆರೆದ ಜನರ ದೊಡ್ಡ ಗುಂಪುಗಳನ್ನು ನೋಡಿರಿ. ಯೇಸು ಸಾವಿರಾರು ಮಂದಿ ರೋಗಿಗಳನ್ನು ಗುಣಪಡಿಸಿದ್ದನು. ಯೋಹಾನನು ತನ್ನ ಸುವಾರ್ತೆಯಲ್ಲಿ ಇದನ್ನು ಸಮರ್ಥಿಸಿ ಹೀಗೆ ಬರೆದಿದ್ದಾನೆ, ಯೇಸು ಇನ್ನೂ ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು.
ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ ಎಂಬುದಾಗಿ. ಇದನ್ನು ನಾವು ಯೋಹಾನು ಬರೆದ ಸುವಾರ್ತೆ 20ನೇ ಅಧ್ಯಾಯ 30ನೇ ವಚನದಿಂದ 31ನೇ ವಚನದವರೆಗೆ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ, ಯೇಸುವನ್ನು ಹಿಂಬಾಲಿಸಲು ಇಬ್ಬರು ಒಪ್ಪಿಗೆ ಕೇಳಿದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ. ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೂ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಆಚೆ ದಡಕ್ಕೆ ಹೋಗಬೇಕೆಂದಿರುವಾಗ ಆತನ ಬಳಿಗೆ ಈ ಶಾಸ್ತ್ರಿಯು ಬಂದನು. ಈ ವ್ಯಕ್ತಿ ಒಬ್ಬ ಯೌವನಸ್ಥನಾಗಿರಬಹುದು, ಯಾಕಂದರೆ ಪ್ರಾಯಸ್ಥರು ಈ ರೀತಿಯಲ್ಲಿ ವರ್ತಿಸುತ್ತಿರಲಿಲ್ಲ. ಈ ಶಾಸ್ತ್ರಿಯು ಆ ಜನರ ಗುಂಪಿನಲ್ಲಿದ್ದು ಯೇಸುವನ್ನು ಹಿಂಬಾಲಿಸಬೇಕೋ ಬೇಡವೋ ಎಂಬ ಗಲಿಬಿಲಿಯಲ್ಲಿದ್ದನು. ಏನು ಮಾಡಬೇಕೆಂದು ತಿಳಿಯದೇ ಇದ್ದನು. ಆಗ ಯೇಸು ಆಚೆ ದಡಕ್ಕೆ ಹೋಗಬೇಕೆಂದಿರುವುದನ್ನು ನೋಡಿದನು. ಯೇಸುವು ಆತನ ಶಿಷ್ಯರು ದೋಣಿಯ ಕಡೆಗೆ ಹೋಗುತ್ತಿದ್ದರು. ಆದ್ದರಿಂದ ತಾನು ಏನನ್ನಾದರೂ ಮಾಡಬೇಕೆಂದಿದ್ದರೆ ಕೂಡಲೇ ಮಾಡಬೇಕೆಂದು ಆಲೋಚಿಸಿದನು. ಆದ್ದರಿಂದ ಗುಂಪಿನಿಂದ ಹೊರಬಂದು ಯೇಸುವಿಗೆ, ಗುರುವೇ, ನೀನು ಎಲ್ಲಿ ಹೋದರೂ ನಾನು ಬರುತ್ತೇನೆ ಎಂದು ಹೇಳಿದನು. ತನ್ನ ತೀರ್ಮಾನವನ್ನು ಅವನು ಹೀಗೆ ಮಾಡಿಕೊಂಡನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 20ನೇ ವಚನದಲ್ಲಿ, ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಅವನನ್ನು ನೋಡಿ ಹೇಳಿದ ಮಾತಿನ ಅರ್ಥ, ನೀನು ಇದಕ್ಕೆ ಕೊಡಲೇಬೇಕಾದ ಬೆಲೆಯನ್ನು ಯೋಚಿಸಿದ್ದೀಯೋ ಎಂಬುದಾಗಿ. ಪ್ರಿಯರೇ, ಯೇಸು ಈ ಲೋಕದಲ್ಲಿರುವಾಗ ತನಗಿದ್ದ ಬಡತನವನ್ನು ಇಲ್ಲಿ ತಿಳಿಯಪಡಿಸುತ್ತಾನೆ. ಈ ಯೌವನಸ್ಥನು ತನ್ನ ಹೃದಯ ಬಿಚ್ಚಿ ಹೇಳಿದನು. ಯೇಸು ಕೂಡ ತನ್ನ ಹೃದಯ ಬಿಚ್ಚಿ ಹೇಳಿದನು. ಅವನು ಹೇಳಿದ ಮಾತಿನ ತಾತ್ಪರ್ಯ, ನೀನು ನನ್ನನ್ನು ಹಿಂಬಾಲಿಸಲು ಬೆಲೆ ತೆರಬೇಕಾಗುತ್ತದೆ. ಆಕಾಶದ ಪಕ್ಷಿಗಳಿಗಾದರೂ ಗೂಡುಗಳಿವೆ, ನರಿಗಳಿಗೆ ಗುದ್ದುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇರುವುದಿಲ್ಲ ಎಂಬುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಆತನ ಬಡತನದ ಸ್ಥಿತಿ ನೋಡಿರಿ. ಇದು ಆತನು ಸಹಿಸಬೇಕಾದ ಶಾಪದ ಒಂದು ಭಾಗವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಯೌವನಸ್ಥನು ಮುಂದಕ್ಕೆ ಯೇಸುವನ್ನು ಹಿಂಬಾಲಿಸಿದನೋ ನಮಗೆ ತಿಳಿಯದು. ಅವನು ಹೋಗಿರಬಹುದೆಂದು ನಾನು ಯಾವಾಗಲೂ ನೆನೆಸುತ್ತೇನೆ. ಅವರ ದೋಣಿ ಆಚೆ ದಡಕ್ಕೆ ಮುಟ್ಟಿದಾಗ ಅಲ್ಲಿ ಯೇಸುವನ್ನು ಹಿಂಬಾಲಿಸಿದ ಯುವಕನೊಬ್ಬನಿದ್ದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಶಿಷ್ಯರಲ್ಲಿ ಬೇರೊಬ್ಬನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅನ್ನಲಾಗಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಯೌವನಸ್ಥನು ಯೇಸುವನ್ನು ಹಿಂಬಾಲಿಸಬೇಕೆಂದು ತೀರ್ಮಾನಿಸಿದ್ದನು. ಆದರೆ ಮೊದಲು ತನ್ನ ತಂದೆಯ ಉತ್ತರ ಕ್ರಿಯೆ ಮಾಡಬೇಕೆಂದಿದ್ದನು. ಈ ಘಟನೆಯು ತುಂಬ ತಪ್ಪಾಗಿ ತಿಳಿಸಲ್ಪಟ್ಟಿದೆ. ಆ ಕುಟುಂಬದ ವೃದ್ಧನು ತೀರಿ ಹೋಗಿದ್ದು ಅವನ ಅಂತ್ಯಕ್ರಿಯೆಗಾಗಿ ಎಲ್ಲರೂ ಕಾಯುತ್ತಿದ್ದಾರೆಂಬ ಅಭಿಪ್ರಾಯ ಬರುತ್ತದೆ. ಕರ್ತನು ಇದಕ್ಕೆ ಕೊಟ್ಟ ಪ್ರತ್ಯುತ್ತರ ಅತೀ ಕಠಿಣವಾದದಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 22ನೇ ವಚನವನ್ನು ನೋಡೋಣ. ಯೇಸು ಅವನಿಗೆ, ನನ್ನ ಹಿಂದೆ ಬಾ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಯೇಸು ಹೇಳಿದ ಈ ಮಾತಿನ ಅರ್ಥವೇನು? ಸತ್ತವರು ತಮ್ಮ ಉತ್ತರ ಕ್ರಿಯೆಯನ್ನು ತಾವೇ ಮಾಡಿಕೊಳ್ಳುವುದು ಹೇಗೆ? ಪ್ರಿಯರೇ, ಮಧ್ಯಪೂರ್ವ ದೇಶಗಳ ಕುರಿತು ತುಂಬ ತಿಳಿದಿರುವ ಡಾಕ್ಟರ್ ಆಡಮ್ ಸ್ಮಿತ್ ಎಂಬವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಒಮ್ಮೆ ಅವರು ಅರಬ್ ಗೈಡ್ ಒಬ್ಬನನ್ನು ಕರಕೊಂಡು ಹೋಗಬೇಕೆಂದಿದ್ದರು. ತಾನು ಎಲ್ಲಿಗೆ ಹೋಗಬೇಕಾಗಿದೆ ಎಂದು ತಿಳಿಸಿದಾಗ ಅಲ್ಲಿನ ಒಂದು ಹಳ್ಳಿಯ ಯುವಕನೊಬ್ಬ ಇದಕ್ಕೆ ತಕ್ಕವನೆಂದು ತಿಳಿಸಲ್ಪಟ್ಟಿತು. ಡಾಕ್ಟರ್ ಸ್ಮಿತ್ ಅವರು ಆ ಊರಿಗೆ ಹೋಗಿ ಆ ಯೌವನಸ್ಥನನ್ನು ಕೇಳಿಕೊಂಡನು. ಆಗ ಅವನು, ನಾನು ಮೊದಲು ನನ್ನ ತಂದೆಯವರನ್ನು ಹೂಣಿಡಬೇಕು ಎಂದು ಹೇಳಿದನು. ಆದರೆ ಆ ತಂದೆಯು ಅವರ ಗುಡಿಸಲಿನ ಎದುರೇ ಪೂರ್ಣ ಸ್ವಸ್ಥನಾಗಿ ಕುಳಿತಿದ್ದನು. ಆ ಹುಡುಗನ ಮಾತಿನ ಅರ್ಥವೇನೆಂದರೆ, ನನ್ನ ತಂದೆಯು ಜೀವಂತವಾಗಿರುವವರೆಗೆ ತಾನು ಅವನನ್ನು ಬಿಟ್ಟು ಬರಲಿಕ್ಕೆ ಆಗುವುದಿಲ್ಲವೆಂದು ತಂದೆಯನ್ನು ನೋಡಿಕೊಳ್ಳುವುದು ಮಗನ ಕರ್ತವ್ಯವಾಗಿದೆ ಎಂದು. ಪ್ರಿಯರೇ, ಯೇಸು ತನ್ನ ಬಳಿಗೆ ಬಂದ ಯುವಕನಿಗೆ ಹೇಳಿದ ಮಾತಿನ ಅರ್ಥವೆಂದರೆ, ಬೇರೆ ಯಾರಾದರೂ ತಂದೆಯನ್ನು ನೋಡಿಕೊಳ್ಳಲಿ, ಇಲ್ಲವೇ ಅವರೇ ಸ್ವತಃ ತನ್ನನ್ನು ನೋಡಿಕೊಳ್ಳಲಿ ಎಂಬುದಾಗಿ
ಇದನ್ನು ಹೇಳುವಾಗ ಅವನು ಭಾವನೆಗಳಿಲ್ಲದವನಂತೆ ಕಾಣುತ್ತಾನೋ? ಹಾಗಿಲ್ಲವೆಂದು ನಾನು ನೆನೆಸುತ್ತೇನೆ. ಯೇಸು ಯೌವನಸ್ಥನನ್ನು ಒಂದು ತೀರ್ಮಾನಕ್ಕೆ ನಡೆಸುತ್ತಿದ್ದನು. ಅವನು ಕ್ರಿಸ್ತನಿಗೆ ಪ್ರಥಮ ಸ್ಥಾನ ಕೊಡುತ್ತಾನೋ? ಅವನು ತನ್ನ ತೀರ್ಮಾನ ಮಾಡಿದಾಗ ಯೇಸು ಅವನಿಗೆ ಒಂದು ವೇಳೆ ಹೀಗೆ ಹೇಳಿರುವ, ನೀನು ಹಾಗಾದರೆ ಮನೆಗೆ ಹೋಗಿ ನಿನ್ನ ತಂದೆಯನ್ನು ನೋಡಿಕೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ವರ್ಷಗಳ ಕೆಳಗೆ ಒಬ್ಬಾಕೆ ಯುವತಿ ಸೌಹಾರ್ದಿಗಳಾಗಿ ಒಂದು ಕ್ಷೇತ್ರಕ್ಕೆ ಹೋದಳು. ಆಕೆಯ ತಂದೆಗೆ ಯಾರಾದರೊಬ್ಬರ ಸಹಾಯದ ಅಗತ್ಯವಿತ್ತು. ಆಕೆ ತನ್ನ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಉತ್ತಮ ಸೇವೆ ಮಾಡಿದ ಬಳಿಕ ಹಿಂತಿರುಗಿ ಬಂದಳು. ಆಗ ಅವಳ ತಂದೆ ಪೂರಾ ಸಹಾಯಹೀನನಾಗಿದ್ದನು. ಅವನಿಗೆ ಸಹಾಯ ಮಾಡುವವರು ಯಾರೂ ಇರಲಿಲ್ಲ. ಆಗ ಅವನು ತನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋದದ್ದು ಕ್ರೈಸ್ತರಿಗೆ ಯೋಗ್ಯವಾದುದಲ್ಲ ಎಂದು ದೂರಿದನು. ಆ ತಂದೆಯು ಕ್ರಿಸ್ತನಿಗಾಗಿ ತೀರ್ಮಾನ ಮಾಡಿರಲಿಲ್ಲ. ಆದ್ದರಿಂದ ಅವನು ಮನೆಯಲ್ಲೇ ಉಳಕೊಂಡನು. ಆಗ ಆಕೆ ಅವನ ಜೊತೆಗೆ ಮನೆಯಲ್ಲಿ ಉಳಿದು ಅವನನ್ನು ನೋಡಿಕೊಂಡಳು. ಕರ್ತನಲ್ಲಿ ಪ್ರಿಯರೇ, ಇದರಿಂದಾಗಿ ಆ ವೃದ್ಧನಿಗೆ ಮನಸ್ಸಿನಲ್ಲಿ ಬೇಸರವಾಯಿತು. ಕೊನೆಗೆ ಅವನು ಒಂದು ತೀರ್ಮಾನ ಮಾಡಿದನು, ಕರ್ತನಿಗಾಗಿ ತಾನು ಜೀವಿಸುತ್ತೇನೆಂದು. ಈ ಎಲ್ಲದರಲ್ಲಿ ಕರ್ತನಾದ ಯೇಸು ಆಕೆಯನ್ನು ನಡೆಸುತ್ತಿದ್ದನು. ಆದರೆ ಆಕೆ ಆರಂಭದಲ್ಲಿ ಕ್ರಿಸ್ತನಿಗಾಗಿ ಪ್ರಥಮ ಸ್ಥಾನ ನೀಡಿ ಆತನ ಸೇವೆಗೆ ಹೊರಟು ಹೋದಳು. ಪ್ರಿಯರೇ, ಇಲ್ಲಿ ಮತ್ತಾಯನು ನಮಗೆ ತಿಳಿಸುವ ಯುವಕನು ಕೂಡ ಈಕೆಯಂತಿರಬಹುದು. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯೇಸು ಗಲಿಲಾಯ ಸಮುದ್ರದಲ್ಲಿ ಬಿರುಗಾಳಿಯ ನಿಲ್ಲಿಸಿದ್ದು ಎಂಬುದನ್ನು ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನವನ್ನು ನೋಡೋಣ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು ಎಂಬುದಾಗಿ. ಪ್ರಿಯರೇ, ಈಗ ನಾವು 5ನೇ ಅದ್ಭುತ ಕಾರ್ಯವನ್ನು ನೋಡಲಿಕ್ಕಿದ್ದೇವೆ. ಅದು ಶಾರೀರಿಕ ಸೌಖ್ಯಕ್ಕೆ ಸಂಬಂಧಿಸಿದಲ್ಲ, ಆದರೆ ಪ್ರಕೃತಿಯ ಮೇಲೆ ನಡೆದ ಒಂದು ಅದ್ಭುತವನ್ನು ನೋಡುತ್ತೇವೆ. ಇಲ್ಲಿ ಕರ್ತನಾದ ಯೇಸುವಿನ ಶಕ್ತಿಯು ತೋರಿಸಲ್ಪಟ್ಟಿದೆ. ಆದಾಮನು ತನ್ನ ಬಲವನ್ನು ಕಳಕೊಳ್ಳುವ ಮೊದಲು ಅವನಿಗೂ ಇದೇ ಶಕ್ತಿ ಇದ್ದಿರಬಹುದು. ಈಗ ನಾವು ಕಡೇ ಆದಾಮನಾದ ಯೇಸು ಕ್ರಿಸ್ತನಲ್ಲಿ ಅದೇ ಶಕ್ತಿಯನ್ನು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿಹೋಯಿತು, ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು ಎಂಬುದಾಗಿ. ಪ್ರಿಯರೇ, ಇದು ಸಾಧಾರಣ ಬಿರುಗಾಳಿಯಾಗಿರಲಿಲ್ಲ. ಯೇಸುವಿಗೆ ಸೈತಾನನಿಂದ ಶೋಧನೆಯಾದ ಬಳಿಕ ಅವನು ಯೇಸುವನ್ನು ಸ್ವಲ್ಪ ಕಾಲ ಬಿಟ್ಟು ಹೋದನೆಂದು ನಾವು ನೋಡಿದ್ದೆವು. ಆದರೆ ಅವನು ಬೇಗನೆ ಹಿಂತಿರುಗಿ ಬಂದನು. ಪ್ರಿಯರೇ, ನಮ್ಮ ಕರ್ತನು ಮಲಗಿದ್ದನೆಂಬುದನ್ನು ನೋಡಿರಿ. ಮತ್ತಾಯನು ಬರೆದ ಅತಿ ಮನುಷ್ಯ ಸ್ವಭಾವ ಯೋಗ್ಯವಾದ ಚಿತ್ರಣ ಇದಾಗಿದೆ. ಯೇಸು ಎಷ್ಟು ದಣಿದಿದ್ದನೆಂದರೆ ಬಿರುಗಾಳಿಯ ನಡುವೆಯೂ ಆತನು ನಿದ್ದೆ ಮಾಡುತ್ತಿದ್ದನು. ಇನ್ನೊಂದು ಸಂಗತಿ ನಮಗೆ ತಿಳಿಯುತ್ತದೆ, ಆತನು ಬಿರುಗಾಳಿಯ ನಡುವೆಯೂ ನಿದ್ರೆ ಮಾಡಬಲ್ಲವನಾಗಿದ್ದನು. ಆದರೆ ನನ್ನಿಂದ ಇದು ಸಾಧ್ಯವಿಲ್ಲ, ಬಿರುಗಾಳಿ ಎಂದರೆ ನನಗೆ ಭಯ ಹುಟ್ಟುತ್ತದೆ. ಶಿಷ್ಯರು ಕೂಡ ಭಯಪಟ್ಟರು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 25ನೇ ವಚನ ನೋಡುವ. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ, ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರ ನಂಬಿಕೆ ಎಷ್ಟು ಅಲ್ಪವಾಗಿತ್ತು ನೋಡಿರಿ. ಯೇಸು ಏನು ಮಾಡಿದನೆಂದು ಮುಂದೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 26ನೇ ವಚನವನ್ನು ನೋಡುವಾಗ, ಆತನು ಅವರಿಗೆ, ಅಲ್ಪವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಶಿಷ್ಯರನ್ನು ಅವರ ನಂಬಿಕೆಯ ಕೊರತೆಯನ್ನು ಗದರಿಸುತ್ತಾನೆ. ಬಳಿಕ ಆತನು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಲೂಕನು ಗದರಿಸು ಎಂಬುದಕ್ಕೆ ಉಪಯೋಗಿಸಿದ ಶಬ್ದದ ಮೂಲವು ಮಜ್ಲ್ ಎಂಬುದಾಗಿ. ಇದರ ಅರ್ಥ ಬಾಯಿ ಕುಕ್ಕೆ ಎಂಬುದಾಗಿ. ನಾವು ನಾಯಿಗೆ ಕುಕ್ಕೆ ಹಾಕಿ ನಿಯಂತ್ರಿಸುವಂತೆ ಆತನು ತೆರೆಗಳನ್ನು ನಿಯಂತ್ರಿಸಿದನು. ಆಗ ಸಮುದ್ರವು ಶಾಂತವಾಯಿತು. ಕರ್ತನಲ್ಲಿ ಪ್ರಿಯರೇ, ಈ ಶಿಷ್ಯರು ಆ ಗಳಿಗೆಯಲ್ಲಿ ಅಲ್ಪ ವಿಶ್ವಾಸವನ್ನು ತೋರಿಸಿದರೂ ಅವರ ಜೀವಿತಗಳ ಮೇಲೆ ಹಿಂಸೆ ಎಂಬ ಮಹಾಬಿರುಗಾಳಿ ಬೀಸುವ ಕಾಲ ಬಂತು. ಆದರೆ ಆಗ ಯಾರೂ ಕೂಡ ನಾವು ಸಾಯುವುದರಲ್ಲಿ ನಿನಗೆ ಚಿಂತೆಯಿಲ್ಲವೋ ಎಂದು ಕೂಗಿಕೊಳ್ಳಲಿಲ್ಲ. ಬದಲಾಗಿ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 29ನೇ ವಚನದಲ್ಲಿ ನೋಡುತ್ತೇವೆ, ಕರ್ತನೆ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಎಂದು ಬೇಡಿಕೊಂಡರು.
ಅವರಿಗೆ ಅದು ಮುಖ್ಯ ಸಂಗತಿಯಾಗಿತ್ತು. ಪ್ರಿಯರೇ, ಈಗಿನ ದಿನಗಳಲ್ಲಿಯೂ ಇಂಥ ನಂಬಿಕೆಯು ಧೈರ್ಯವೂ ಎಷ್ಟೊಂದು ಅವಶ್ಯವಿದೆ. ಯೇಸು ಸಮುದ್ರವನ್ನು ಅದ್ಭುತವಾಗಿ ಶಾಂತಪಡಿಸಿದ್ದನ್ನು ಕಂಡು ಶಿಷ್ಯರು ದಿಗ್ಭ್ರಮೆಗೊಂಡರು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ಬಂದಿರುವಾಗ ಕೊನೆಯದಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ: ಜನರು ಬೆರಗಾಗಿ, ಈತನು ಎಂಥವನಾಗಿರಬಹುದು, ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೈತಿಕತೆಯನ್ನು ಕೊಡುವವನಲ್ಲಿ ಅದನ್ನು ಕಾರ್ಯಗತಗೊಳಿಸುವ ಶಕ್ತಿಯೂ ಇತ್ತು. ಪ್ರೀತಿಯುಳ್ಳ ದೇವಜನರೇ, ನಾವು ಯಥಾರ್ಥವಾಗಿ ಬೇಡಿಕೊಳ್ಳುವಾಗ ಆತನು ನಮ್ಮ ನಂಬಿಕೆಯನ್ನು ಬಲಪಡಿಸಿ ತನ್ನ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸಿ ನಡೆಸುತ್ತಾನೆ. ಆದ್ದರಿಂದ ದಿನಾಲೂ ದೇವರ ವಾಕ್ಯಗಳನ್ನು ಅಭ್ಯಾಸಿಸುತ್ತಾ ಅದಕ್ಕೆ ವಿಧೇಯರಾಗಿ ನಂಬಿಗಸ್ತರಾಗಿ ಜೀವಿಸೋಣ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮ ನಂಬಿಕೆಯನ್ನು ಬಲಪಡಿಸು. ನಂಬಿಕೆಯಲ್ಲಿ ದಿನಾಲು ಬೆಳೆಯುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಿನ್ನನ್ನು ದೃಶ್ಯಿಸುತ್ತಾ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ದೇವರೇ, ಯಾರ್ಯಾರು ಅಪನಂಬಿಕಸ್ಥರಾಗಿದ್ದಾರೋ ಅವರನ್ನು ಕರುಣಿಸು. ನಿನ್ನ ವಾಕ್ಯಗಳ ಮೂಲಕ ಅವರ ನಂಬಿಕೆಯನ್ನು ಬಲಪಡಿಸು. ಕಷ್ಟ, ಸಮಸ್ಯೆ, ರೋಗಗಳಿರುವವರನ್ನು ನೆನಪು ಮಾಡಿಕೊಳ್ಳುತ್ತೇವೆ. ದೇವರೇ, ಅವರ ಪ್ರಾರ್ಥನೆಯನ್ನು ಆಲಿಸು. ನೀನು ಮುಟ್ಟಿ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಸಮಾಧಾನವನ್ನು ಅವರಿಗೆ ಅನುಗ್ರಹಿಸಿಕೊಡು. ಹೀಗೆ ನಾವೆಲ್ಲರೂ ನಿನ್ನ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ನಿನ್ನ ರಕ್ಷಣೆಯ ಸಂತೋಷದಲ್ಲಿ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರೀತಿಯ ದೇವಜನರೇ, ಇದುವರೆಗೆ ಸರ್ವಕಾಲಕ್ಕೂ ಸತ್ಯವಾಗಿರುವ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿದೆವು. ಶತಾಧಿಪತಿಯ ಆಳನ್ನು ಸ್ವಸ್ಥ ಮಾಡಿದ್ದು, ಯೇಸುವು ಪೇತ್ರನ ಅತ್ತೆಯನ್ನು, ಇತರ ಅನೇಕರನ್ನು ಗುಣಪಡಿಸಿದ್ದು, ಯೇಸುವನ್ನು ಹಿಂಬಾಲಿಸಲು ಇಬ್ಬರು ಒಪ್ಪಿಗೆ ಕೇಳಿದ್ದು, ಯೇಸುವು ಗಲಿಲಾಯ ಸಮುದ್ರದಲ್ಲಿ ಬಿರುಗಾಳಿಯನ್ನು ನಿಲ್ಲಿಸಿದ್ದು ಎಂಬ ವಿವಿಧ ಅದ್ಭುತ ಕಾರ್ಯಗಳನ್ನು ಆಳವಾಗಿ ಅಧ್ಯಯನ ಮಾಡಿದೆವು. ದೇವರು ತಾನೇ ಆಶೀರ್ವದಿಸಿ ನಡೆಸಲಿ.